ನಮಸ್ಕಾರ ರೀ ಎಲ್ಲಾರ್ಗೂ. ಇವತ್ತ ನಾನ ಜೋಳದ ವಡಿ ಮಾಡಾಕತ್ತೇನಿ. ನಮ್ ಕಡೆ ಸಣ್ಣವ್ರಿಂದ ಹಿಡ್ದ ದೊಡ್ಡವ್ರವರ್ಗು ಎಲ್ಲಾರ್ಗೂ ಬಹಳ ಇಷ್ಟ ರೀ ಇದ. ನಾನ್ ಮಾಡೋ ರೀತಿ ತೋರ್ಸಾಕತ್ತೇನ್ರಿ. ಬೆಳ್ಳುಳ್ಳಿ ಎಸಳ, ಹಸಿ ಶುಂಠಿ, ನಿಮಗ್ ಖಾರ ಎಷ್ಟ್ ಬೇಕ್ ಅಷ್ಟ್ ಹಸಿಮೆಣಸಿನಕಾಯಿ, ಮತ್ತ್ ನಾನ್ ಉಳ್ಳಾಗಡ್ಡಿ ಹಾಕೊಂಡೇನಿ, ಜೀರಿಗೆ, ಉಪ್ಪ ಮತ್ತ ಕೊತ್ತಂಬರಿ ಎಲ್ಲ ಹಾಕಿ ನೀರ್ ಹಾಕ್ಲಾರ್ದಂಗ ಪೇಸ್ಟ್ ಮಾಡ್ಕೋಬೇಕ್ರಿ. ಇಲ್ಲಿ ಹಿಟ್ಟು ಕಲ್ಸಾಕ್ ನಾನ 1.5 ಕಪ್ ಅಷ್ಟ ಜೋಳದ ಹಿಟ್ಟ, 1.5 ಕಪ್ ಚಪಾತಿ ಹಿಟ್ಟು ತಗೊಂಡೇನ್ರಿ, ಅರ್ಧ ಕಪ್ ಕಡ್ಲಿ ಹಿಟ್ಟ. ಆವಾಗ್ಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಆ ಪೇಸ್ಟು ಹಾಕೊಳಕತ್ತೇನಿ. ಸ್ವಲ್ಪ ಅಜ್ವೈನ್ ತಿಕ್ ಹಾಕೊಂಡೇನಿ ಮತ್ತ ಬಿಳಿ ಎಳ್ಳ. ಇದನ್ನೆಲ್ಲಾನು ಮೊದ್ಲ ಕಲಸ್ಕೋಬೇಕು ಚಲೋತಗೆ. ಇಲ್ಲಿ ಸ್ವಲ್ಪ ಅರಿಶಿನ ಹಾಕೊಳಕತ್ತೀನಿ. ಇದನ್ನು ಚಲೋತಗೆ ಕಲಸಿ ಆಮೇಲೆ ತಣ್ಣೀರ್ ತಗೊಂಡ ಅದ್ರಿಂದ ಸ್ವಲ್ಪ ನೀರ್ ಹಾಕೊಂಡ ನಾದ್ಕೋಬೇಕ್ರಿ. ನಾವ್ ಪೂರಿ ಹಿಟ್ ಹೆಂಗ್ ನಾದ್ಕೋತೀವಲ್ಲ ಹಂಗ ಈ ರೀತಿ ನಮ್ಮ ಅತ್ತಿ ಮಾಡ್ತಾರ್ರಿ. ಇದಕ್ ನಾವ ಈರುಳ್ಳಿ ಯೂಸ್ ಮಾಡ್ಕೋತೀವಿ. ನಿಮ್ಗ ಬೇಡ ಅಂದ್ರ ನೀವ ಸ್ಕಿಪ್ ಮಾಡ್ಕೋಬಹುದು. ಬಟ್ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತ್ರಿ. ಮೊದ್ಲ ಮಸಾಲೆ ಎಲ್ಲಾ ಹಾಕಿ ನಾದೋದ್ರಿಂದ ಇದ ನೀರ್ ಬಿಡ್ತೈತ್ರಿ ಮತ್ತ ಇನ್ನ ತಿಳುವ ಆಗ್ತೈತಿ. ಅದಕ್ಕ ಗಟ್ಟಿನ ನಾದ್ಕೋಬೇಕು. 6 ರಿಂದ 8 ತಾಸರ ಇದನ್ನ ನೆನ್ಯಾಕ್ ಇಡ್ಬೇಕ್ರಿ. ನಾ ರಾತ್ರಿ ನಾದಾಕತ್ತೇನಿ ಮತ್ತ ಬೆಳಗ್ಗೆ ವಡಿ ಮಾಡ್ತೇನಿ. ಬೆಳಗ್ಗೆ ನೋಡ್ರಿ ಇವಾಗ ಎಣ್ಣಿ ಕಾಯಕ್ ಇಟ್ಕೊಂಡೇನಿ. ಇದನ್ನ ಮತ್ತೆ ನಾನು ಚಲೋತಗೆ ನಾದ್ಕೋತೀನ್ರಿ. 2 ರಿಂದ 3 ನಿಮಿಷ ನಾದ್ಕೋಬೇಕು. ನಂಗ್ ಸ್ವಲ್ಪ ಗಟ್ಟಿ ಅನ್ಸಾಕತೈತಿ. ಅದಕ್ಕ ತಣ್ಣೀರ್ ಕೈಗೆ ಹಚ್ಕೊಂಡ ಸ್ವಲ್ಪ ನಾದ್ಕೊಳಕತ್ತೇನ್ರಿ. ಈಗ ವಡಿ ತಟ್ಟಾಕ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋಬೇಕ್ರಿ ರೌಂಡ್ ಆಗಿ. ಈ ರೀತಿ ನೋಡ್ರಿ ಎಲ್ಲಾನು ಮಾಡಿಟ್ಕೊಂಡು ಅಂದ್ರ ಟೈಮ್ ಸೇವ್ ಆಗ್ತೈತಿ. ನಾವ ವಡಿ ಪಟಾಪಟ್ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ ನಾನು ಬಟರ್ ಪೇಪರ್ ತಗೊಂಡೇನಿ ವಡಿ ತಟ್ಟಾಕ. ಮತ್ತ ಎಣ್ಣಿ ಕಾದೈತಿಲೋ ನೋಡಾಕ ಸ್ವಲ್ಪ ಹಿಟ್ಟು ತಗೊಂಡ ಈ ತರ ಕೋಡ್ಬಳೆ ಮಾಡಿ ಅದನ್ನ ಫ್ರೈ ಮಾಡಿ ನೋಡೇನ್ರಿ. ಎಣ್ಣೆ ಚಲೋತಗಿ ಕಾದೈತಿ. ಈಗ ಬಟರ್ ಪೇಪರ್ಗ ಸ್ವಲ್ಪ ಕೆಳಗೆ ಎಣ್ಣೆ ಹಚ್ಕೊಂಡ ಈ ರೀತಿ ಎಲ್ಲಾ ಕಡೆನೂ ತಟ್ಟಬೇಕು ನೋಡ್ರಿ. ಹಿಂಗ ತಟ್ಟಿದ್ರ ಎಲ್ಲ ಕಡೆ ಇವನ್ ಆಗಿ ಆಗ್ತದ. ಒಂದ್ ಕಡೆ ಜಾಸ್ತಿ ದಪ್ಪ ಆಮೇಲೆ ತಿಳು ಈ ರೀತಿ ಆಗ್ಬಾರ್ದ್ರಿ. ಈಗ ನೋಡ್ರಿ ಎಣ್ಣೆ ಕಾದೈತಿ. ನಾನು ಇದ್ರೊಳಗೆ ಹಾಕಿನಿ. ಈ ವಡಿ ಐತ್ರಲ್ಲ ತಾನಾಗೆ ಮ್ಯಾಲ್ ಬರೋವರೆಗೂ ಅದನ್ನ ಟಚ್ ಮಾಡ್ಬಾರ್ದ್ರಿ. ಮ್ಯಾಲ್ ಬಂತಂದ್ರ ಈ ರೀತಿ ಅದನ್ನ ಪ್ರೆಸ್ ಮಾಡಿದ್ವು ಅಂದ್ರ ವಡಿ ಮಸ್ತಾಗೆ ಉಬ್ಬಿ ಬರ್ತಾವ್ರಿ. ಈಗ ನೋಡ್ರಿ ಎರಡು ಕಡೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ನಮ್ ಕಡೆ ಮಂದಿ ಈ ವಡಿ ಮಾಡಾಕ ನೆವ ಹುಡುಕ್ತಿರ್ತಾರ. ಯಾವ್ದ ಹಬ್ಬ, ಹುಣಿವಿ, ಅಮಾಶಿ, ಆಮೇಲೆ ಯಾರಿಗಾರ ಕುಬಸ ಮಾಡೋದಿರ್ಲಿ, ಯಾರ ಮನೆಗೆ ಊರಿಂದ ಬಂದ್ರಂದ್ರ ಈ ಜೋಳದ ವಡಿ ಅಂತೂ ಫಿಕ್ಸ್ ಇರತೈತಿ. ಎಲ್ಲರೂ ಮಾಡ್ತಾರ. ನಾವ್ ಇದ್ರ ಜೊತೆ ಆಲೂಗಡ್ಡಿ ಪಲ್ಲೆ ಆಮೇಲೆ ಮೊಸರ, ಒಣ ಕೊಬ್ಬರಿ ಚಟ್ನಿ ಪುಡಿ ಮಾಡಿದ್ವಿ ರೀ. ಈಗ ಬಿಸಿ ಬಿಸಿ ಜೋಳದ ವಡಿ ರೆಡಿ ಆದವು.